ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಅವರೆಕಾಳು ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 1 ಬೌಲು ಸಬ್ಬಸಿಗೆ ಸೊಪ್ಪು, ಅರ್ಧ ಕ್ಯಾರೆಟು, ಕರಿಬೇವು, 1 ಈರುಳ್ಳಿ, ಹಾಫ್ ತೆಂಗಿನಕಾಯಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು 1.5 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ಗಂಟಿಲ್ಲದೆ ಇರೋ ಥರ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹಾಕಿಬಿಟ್ಟಿದ್ದೀನಿ, ಹಾಕೋದನ್ನು ವೀಡಿಯೋ ಮಾಡೋದೇ ಮರ್ತುಬಿಟ್ಟೆ. ಅದಕ್ಕೆ ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡು ಹೋಗ್ತಾ ಇರಬೇಕು. ತುಂಬ ತೆಳ್ಳಗೆ ಕಲಿಸ್ಕೊಬೇಡಿ, ತುಂಬ ಗಟ್ಟಿಗೆ ಕಲಿಸ್ಕೊಬೇಡಿ. ತೆಳ್ಳಗೆ ಕಲಿಸ್ಕೊಂಡ್ರೆ ತಟ್ಟಬೇಕಾದ್ರೆ ಹರಿದೋಗ್ಬಿಡುತ್ತೆ. ಹಂಚಿಗೆ ಹಾಕಬೇಕಾದ್ರೆ ಹರಿದೋಗ್ಬಿಡುತ್ತೆ. ಗಟ್ಟಿ ಆದರೆ ನಿಮಗೆ ತಟ್ಟೋಕ್ಕೆ ಆಗೋಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನ ಕಲಿಸ್ಕೊಂಡು ಹೋಗಬೇಕು. ಮೇಲ್ಗಡೆ ಎಣ್ಣೆ ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಕಲಸಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಸೈಜಲ್ಲಿ ತಟ್ಕೊಬೋದು. ನಾನೇ ಒಂದು ಪೇಪರ್ ತೊಗೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆ ಎಣ್ಣೆ ಸವರ್ಕೊಂಡಿದ್ದೀನಿ. ನನಗೆ ಇಷ್ಟು ದೊಡ್ಡಕ್ಕೆ ಸಾಕು, ಅದಕ್ಕೆ ನಾನು ಮೀಡಿಯಮ್ ಸೈಜಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ರೌಂಡಿಗೆ ತೊಗೊಂಡು ನಿಧಾನವಾಗಿ ತಟ್ಕೊಂಡು ಹೋಗಬೇಕು. ಎಣ್ಣೆ ಹಚ್ಕೊಂಡು ತಟ್ಕೊಂಡು ಹೋಗಬೇಕು. ಸುಮ್ಮನೆ ಹಂಗೆ ತಟ್ಟಿದ್ರೆ ಹರಿದೋಗ್ಬಿಡುತ್ತೆ, ಕೈಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಎಣ್ಣೆ ಕೈಗೆ ಹಚ್ಕೊಂಡು ತಟ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಆಗ್ತಾಯಿದೆ, ಎಲ್ಲೂ ಹರಿತಾ ಇಲ್ಲ. ನೀವು ಲಟ್ಟಿಸ್ಬೇಡಿ, ಲಟ್ಸೋಕ್ಕಾಗೋದಿಲ್ಲ, ಕೈಯಲ್ಲೇ ಮಾಡಬೇಕು ಇದನ್ನು. ನೋಡಿ ಚೆನ್ನಾಗಾಯಿತು. ಇವಾಗ ಮಧ್ಯ ಅಲ್ಲೊಂದು ಇಲ್ಲೊಂದು ರೌಂಡ್ ಮಾಡಿ, ಯಾಕಂದರೆ ಬೇಗ ಬೇಯುತ್ತೆ ಈ ಥರ ಮಾಡಿದ್ರೆ. ಅದಕ್ಕೆ ಮಧ್ಯ ಅಲ್ಲೊಂದು ಇಲ್ಲೊಂದು ಸ್ಕ್ರ್ಯಾಚ್ ಥರ ಸಣ್ಣಕ್ಕೆ ಮಾಡಬೇಕು. ಇವಾಗ ಎಣ್ಣೆಯಿಂದ ಹಂಚು ಒರೆಸ್ಕೊಳ್ತಾ ಇದ್ದೀನಿ. ತಟ್ಟಿದ್ದಾಯಿತು. ಎಣ್ಣೆಯಿಂದ ಹಂಚು ಒರೆಸ್ಕೊಂಡು ಅದಕ್ಕೆ ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅದಕ್ಕೆ ಸ್ವಲ್ಪ ಏನು ಸಣ್ಣಕ್ಕೆ ರೌಂಡ್ ಮಾಡ್ಕೊಂಡಿದ್ರಲ್ವ ಅದರಲ್ಲಿ ಎಣ್ಣೆ ಹಾಕಬೇಕು. ಸುತ್ತಲೂ ಎಣ್ಣೆ ಹಾಕಬೇಕು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಸ್ಮೆಲ್ ಅಂತೂ ಗಮ್ಮಂತ ಬರ್ತಾ ಇರುತ್ತೆ. ಸಬ್ಬಸಿಗೆ ಸೊಪ್ಪು ಹಾಕಿರೋದಕ್ಕೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. 2 ಸೈಡು ಹೊರಳಿಸ್ಕೊಂಡು ಬೇಯಿಸ್ತಾ ಹೋಗಬೇಕು ರೊಟ್ಟಿನ. ಹೊತ್ಸಕ್ಕೆ ಹೋಗಬೇಡಿ, ನೋಡಿಕೊಂಡು ಅದನ್ನು ಬೇಯಿಸ್ತಾ ಹೋಗಿ. ಆಮೇಲೆ ಸುತ್ತ ಎಲ್ಲ ಒತ್ತಿ ಬೇಯಿಸಿ. ಸುಮ್ಮನೆ ಒಂದೇ ಸರಿ ಹೊರಳಿಸಿ ಬೇಯಿಸಿದ್ರೆ ಬೇಯೋದಿಲ್ಲ ರೊಟ್ಟಿ. ನೋಡಿ ಇವಾಗ ರೊಟ್ಟಿ ಆಯಿತು. ನಾನು 2ನೇ ರೊಟ್ಟಿ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನಿಮಗೆ ಒಂದೇ ಕೈಯಲ್ಲಿ ರೊಟ್ಟಿ ಹಾಕೋಕ್ಕೆ ಬಂದಿಲ್ಲ ಅಂದರೆ ಫಸ್ಟ್ ಅದಕ್ಕೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ರೊಟ್ಟಿ ಹಾಕಿ ಅದನ್ನು ಹೆಂಚಿ ಕರೆಕ್ಟಾಗಿ ಬರುತ್ತೆ. ನಾನು ಕೈಯಲ್ಲಿ ಹಾಕೋಕ್ಕಾಗಲಿಲ್ಲ, ಅದಕ್ಕೆ ನನ್ನ ಮನೇಲಿ ಕಟ್ಟಿಗೆದು ಚಿಬ್ಲು ಅಂತ ಹೇಳ್ತೀವಿ ನಾವು. ನನ್ನ ಹತ್ರ ಅದಿತ್ತು. ಅದ್ರ ಮೇಲೆ ಹಾಕ್ಕೊಂಡು ಆಮೇಲೆ ಹಂಚ್ ಮೇಲೆ ಹಾಕಿದೆ ನಾನು. ಅವಾಗ ನೀಟಾಗಿ ಬಂತು ನೋಡಿ. ಒತ್ತಿ ಬೇಯಿಸ್ತಾ ಹೋಗಬೇಕು ಎಲ್ಲ ರೊಟ್ಟಿನೂ. ಒತ್ತಿ ಬೇಯಿಸ್ತಾ ಹೋದರೆ ರೊಟ್ಟಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೀವು ಒತ್ತಿ ಬೇಯಿಸಿಲ್ಲ ಅಂದರೆ ರೊಟ್ಟಿ ಬೇಯೋದಿಲ್ಲ. ನೀವು ಕೈಯಲ್ಲಾದರೂ ಒತ್ತಿ ಬೇಯಿಸ್ಬೋದು, ಅಥವಾ ಬಟ್ಟೆ ತೊಗೊಂಡಾದರೂ ಒತ್ತಿ ಬೇಯಿಸ್ಬೋದು, ಇಲ್ಲ ಒಂದು ಸೌಟ್ ತೊಗೊಂಡಾದ್ರೂ ಒತ್ತಿ ಬೇಯಿಸ್ಬೋದು. ಇವಾಗ ಎಲ್ಲ ರೊಟ್ಟಿನೂ ಆಯಿತು. ಇದ್ರ ಜೊತೆ ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಏನಾದರೂ ಪಲ್ಯ ಹಾಕ್ಕೊಂಡು ಕೂಡ ತಿನ್ಬೋದು ನೀವು. ಇದನ್ನು ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.